ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ನಿನ್ನೆ ಮಾರ್ಕೆಟಲ್ಲಿ ಏನೇನಾಗಿದೆ ನೋಡ್ಕೊಂಡು ಬಂದ್ಬಿಡೋಣ. ನಿಫ್ಟಿ 50 245 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 393 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್. ಸೆನ್ಸೆಕ್ಸ್ 676 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್. 3 ಇಂಡಿಸಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ನಂತರದಲ್ಲಿ ಇಂಡಿಯಾ ವಿಕ್ಸ್ ಅಂದರೆ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ಇದು ನೆಗೆಟಿವ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಅದು ಬುಲಿಶ್ನೆಸ್ ಅಂತ ಅಂದ್ಬಿಟ್ಟು ನಿನ್ನೆ ನೋಡ್ಬೋದು. 0.016% ನೆಗೆಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಪ್ರೀ ಕೋವಿಡ್ ಲೆವೆಲ್ 6500 ಈ ಲೆವೆಲ್ಸಿಂದ ಕೆಳಗಡೆ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಪ್ರೈಸ್ ಇವತ್ತು 5545 ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ಬುಲಿಶ್ನೆಸ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನೀವು ಅಬ್ಸರ್ವ್ ಮಾಡಿ ನಿಫ್ಟಿ 50 ಸ್ಪೆಸಿಫಿಕ್ನ ಅಬ್ಸರ್ವ್ ಮಾಡೋದಾದ್ರೆ, ನಿಫ್ಟಿ 50 ಕಳೆದ 1-2 ವಾರದಿಂದ ಒಂದು ಕನ್ಸಾಲಿಡೇಷನ್ ಝೋನಲ್ಲಿತ್ತು. ನಿನ್ನೆ ಒಂದು ಬ್ರೇಕ್ ಅವೇ ಗ್ಯಾಪ್ನ ಕ್ರಿಯೇಟ್ ಮಾಡಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ 25,000 ರೆಸಿಸ್ಟೆನ್ಸಿಂದ ವಾಪಸ್ ಬಂದಿರೋದನ್ನ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ಬೋದು. ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋಣ. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನೋಡಿ, ನಿನ್ನೆ ಒಂದು ಬಿಗಿನಿಂಗಲ್ಲೇ ಒಂದು ಸ್ಟ್ರಾಂಗ್ ಹ್ಯಾಮರ್ನ ಫಾರ್ಮ್ ಮಾಡಿ ನಂತರದಲ್ಲಿ 25,000 ಲೆವೆಲ್ಸ್ವರೆಗೂ ಹೋಗಿ ಮಾರ್ಕೆಟ್ ನಂತರದಲ್ಲಿ ಅಲ್ಲಿ ಒಂದು ಬೇರಿಶ್ ಎನ್ಗಲ್ಫ್ನ ಪ್ಯಾಟರ್ನ ಫಾರ್ಮ್ ಮಾಡಿ ಅಲ್ಲಿಂದ ಒಂದು ರಿವರ್ಸಲ್ ಆಗಿದ್ದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಮಾರ್ಕೆಟ್ ನಿನ್ನೆ 24,884 ಲೆವೆಲ್ಸಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಡೇಟಾ ಈಸ್ ಬುಲಿಶ್, ಅರ್ಥ ಆಯ್ತಾ. ನಂತರದಲ್ಲಿ ನಿಫ್ಟಿ ಬ್ಯಾಂಕಲ್ಲೂ ಕೂಡ ಅದೇ ರೀತಿಯಲ್ಲಿ ಒಂದು ಕನ್ಸಾಲಿಡೇಷನ್ ಝೋನ್ನ ಬ್ರೇಕ್ ಅವೇ ಮಾಡಿಕೊಂಡು ಕ್ಯಾಂಡಲ್ಸ್ ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ಒಂದು ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಡೇಟಾ ಈಸ್ ಬುಲಿಶ್. ನಂತರದಲ್ಲಿ ಇವತ್ತಿಗೆ ಏನಾಗ್ಬೋದು ಅನ್ನೋದಕ್ಕಿಂತ ಮುಂಚೆ ನಿನ್ನೆದು ಡೇಟಾ ಏನೇನು ಸಜೆಸ್ಟ್ ಮಾಡ್ತಾ ಇದೆ ನಮಗೆ ನೋಡೋಣ. ಫಸ್ಟು ಸೆಕ್ಟೋರಲ್ ಡೇಟಾ ಏನು ಹೇಳ್ತಾ ಇದೆ? ನಿಫ್ಟಿ 80 ಬೇರಿಶ್ ಆಗಿದೆ, ನಿಫ್ಟಿ ಬ್ಯಾಂಕ್ ಬುಲಿಶ್ ಆಗಿದೆ. ನಂತರದಲ್ಲಿ ನಾವು ನೋಡುವ ಇಂಪಾರ್ಟೆಂಟ್ ಸೆಕ್ಟರ್ ಆಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೂಡ ಪಾಸಿಟಿವ್ ಆಗಿದೆ. ನಂತರದಲ್ಲಿ ನಿಫ್ಟಿ ಆಟೋ ಸೆಕ್ಟರ್ ನಿನ್ನೆ ತುಂಬ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. 4.18% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಿ, ಇದು ಬುಲಿಶ್ನೆಸ್. ನಂತರದಲ್ಲಿ ನಿಫ್ಟಿ ಮೆಟಲ್ ಸೆಕ್ಟರ್ ಕೂಡ ಬುಲಿಶ್ನೆಸ್ ಆಗಿದೆ. ಓವರ್ ಆಲ್ ಸೆಕ್ಟರ್ಸ್ ಬುಲಿಶ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಡೇಟಾ ಬುಲಿಶ್ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ 3,147 ಕಂಪನಿಯಲ್ಲಿ 2,012 ಕಂಪನಿಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, 1,047 ಕಂಪನಿಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೆಂಟಿಮೆಂಟ್ಸ್ ಬುಲಿಶ್ ಸೈಡ್ ಇದೆ ಅಂತ ಹೇಳ್ಬೋದು. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 39 ಕಂಪನಿಗಳು ಪಾಸಿಟಿವ್, 11 ಕಂಪನಿಗಳು ನೆಗೆಟಿವ್. ನಿಫ್ಟಿ ಬ್ಯಾಂಕ್ 10 ಕಂಪನಿಗಳು ಪಾಸಿಟಿವ್ ಮತ್ತು 1 ಕಂಪನಿ ನೆಗೆಟಿವ್. ನಿಫ್ಟಿ 50 ಮತ್ತು ನಿಫ್ಟಿ ಬ್ಯಾಂಕ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಇನ್ನು ನಂತರದಲ್ಲಿ ಆಪ್ಷನ್ ಚೈನ್ ಮತ್ತು PCR. ನಾವು ನಿಫ್ಟಿ ಆಪ್ಷನ್ ಚೈನ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹಾಗೂ 21 ಆಗಸ್ಟ್ 2025 ಎಕ್ಸ್ಪೈರಿ ಇದು. ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಬೈ ಆಗಿದೆ. ಡೇಟಾ ಹೇಳ್ತಾ ಇದೆ ಕಾಲ್ ಆಪ್ಷನ್ ಬೈ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಬುಲಿಶ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೋಡ್ಬೋದು. ಡೇಟಾ ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಕಾಲ್ ಬೈ ಆಗಿದೆ, ಪುಟ್ ಸೆಲ್ ಆಗಿದೆ ಅಂತ ಹೇಳಿದ್ರೆ ಪುಟ್ ಸೆಲ್ ಮಾಡಿರೋರು ನಥಿಂಗ್ ಬಟ್ ಕಾಲ್ ಬೈಯರ್ಸ್ ಅಂತಾನೆ. ಓವರ್ ಆಲ್ ಆಪ್ಷನ್ ಚೈನ್ ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಇನ್ನು PCR ರೇಷಿಯೋ ಸೈಡ್ ಬರೋದಾದ್ರೆ ನೋಡಿ, PCR ರೇಷಿಯೋ ನಮಗೆ 0.8.85 ಇದೆ. ಇದು ನಮಗೆ ನ್ಯೂಟ್ರಲ್ ಡೇಟಾನ ತೋರಿಸ್ತಾ ಇದೆ. ಇನ್ನು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಮತ್ತು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ನ ಅಬ್ಸರ್ವ್ ಮಾಡೋಣ. ಮಾರ್ಕೆಟ್ ಯಾವಾಗ ಬುಲಿಶ್ ಆಗಿರುತ್ತೋ ಅವಾಗ ನಾವು ಸಪೋರ್ಟ್ ಝೋನ್ನ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸಪೋರ್ಟ್ ಝೋನ್ ಅಂತ ಹೇಳೋದಾದ್ರೆ ನೋಡಿ 24,800 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ನಂತರದಲ್ಲಿ 24,600 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಡೇಟಾ ಇವತ್ತಿನ ಮಾರ್ಕೆಟ್ಗೆ 24,800 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಸ್ ಪರ್ ಆಪ್ಷನ್ ಚೈನ್. ನಂತರದಲ್ಲಿ FIDA ಡೇಟಾ. ಕ್ಯಾಶ್ ಮಾರ್ಕೆಟಲ್ಲಿ FIIs ಎಷ್ಟು ಬೈ ಮಾಡಿದ್ದಾರೆ ಸೆಲ್ ಮಾಡಿದ್ದಾರೆ ನೋಡೋಣ. ಮೊದಲನೇದಾಗಿ FIIs 550 ಕೋಟಿಯಷ್ಟು ನೆಟ್ ಬೈ ಮಾಡಿದ್ದಾರೆ. DIIs 4,103 ಕೋಟಿಯಷ್ಟು ಬೈ ಮಾಡಿರೋದು. ನಮಗೆ ಓವರ್ ಆಲ್ ಡೇಟಾ ಅಂತ ನೋಡೋದಾದ್ರೆ 4,650 ಕೋಟಿಯಷ್ಟು ಪಾಸಿಟಿವ್ ಅಲ್ಲಿ ನೆಟ್ ಬೈ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡೋದು. ಇದು ಮಾರ್ಕೆಟ್ಗೆ ಸೂಪರ್ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ F&O ಸೆಗ್ಮೆಂಟಲ್ಲೂ ಕೂಡ FIIs 2,191 ಕೋಟಿಯಷ್ಟು ಬೈ ಮಾಡಿದ್ದಾರೆ, ಮಾರ್ಕೆಟ್ ಬುಲಿಶ್ನೆಸ್. ನಂತರದಲ್ಲಿ ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಕೂಡ 4,077 ಕೋಟಿಯಷ್ಟು ಬೈ ಮಾಡಿರೋದು ಮಾರ್ಕೆಟ್ನ ಬುಲಿಶ್ ಕಡೆಗೆ ಇಂಡಿಕೇಟ್ ಮಾಡ್ತಾ ಇದೆ. FIDA ಆಕ್ಟಿವಿಟಿ ಸೂಪರ್ ಬುಲಿಶ್ನೆಸ್ ಅಂತ ಹೇಳ್ಬೋದು. ಇನ್ನು ಗ್ಲೋಬಲ್ ಮಾರ್ಕೆಟಲ್ಲಿ ಏನೇನಾಗಿದೆ ನೋಡ್ಕೊಳ್ಳೋಣ. ಮೊದಲನೇದಾಗಿ US ಫ್ಯೂಚರ್ಸ್, US 30 ನ್ಯೂಟ್ರಲ್ ಟು ನೆಗೆಟಿವ್,
US 500 ನ್ಯೂಟ್ರಲ್ ಟು ನೆಗೆಟಿವ್ ಮತ್ತು US Tech 100 ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಡೇಟಾ ನಮಗೆ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಕ್ಯಾಶ್ ಮಾರ್ಕೆಟಲ್ಲಿ ಡೋ ಜೋನ್ಸ್ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. S&P 500 ಅಂತೂ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ನಾಸ್ಡಾಕ್ ಕೂಡ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಓವರ್ ಆಲ್ ಡೇಟಾ ಅಮೆರಿಕನ್ ಮಾರ್ಕೆಟ್ ನಮಗೆ ನ್ಯೂಟ್ರಲ್ನೇ ಇಂಡಿಕೇಟ್ ಮಾಡ್ತಾ ಇರೋದು. ಇನ್ನು ನಾವು ಯುರೋಪಿಯನ್ ಮಾರ್ಕೆಟ್ ಸೈಡ್ ಬರೋದಾದ್ರೆ ಯುರೋಪಿಯನ್ ಮಾರ್ಕೆಟ್ನ ಅಬ್ಸರ್ವ್ ಮಾಡಿ. ಡ್ಯಾಕ್ಸ್ ನಮಗೆ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. FTSE 100 ಪಾಸಿಟಿವ್, CAC 40 ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಯುರೋಪಿಯನ್ ಮಾರ್ಕೆಟ್ ಕೂಡ ನಮಗೆ ನ್ಯೂಟ್ರಲ್ ಡೇಟಾನ ತೋರಿಸ್ತಾ ಇದೆ. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ನಿಕಾಯ್ ಆಲ್ರೆಡಿ ಗ್ಯಾಪ್ ಅಪ್ ಆಗಿ ರನ್ ಆಗಿ ನಂತರದಲ್ಲಿ ಒಂದು ಫಸ್ಟ್ 15 ಮಿನಿಟ್ಸ್ ಲೋನ ಬ್ರೇಕ್ ಡೌನ್ ಮಾಡಿ ನಂತರದಲ್ಲಿ ಒಂದು ನೆಗೆಟಿವ್ನ ರನ್ ಮಾಡ್ತಾ ಇರೋದನ್ನ ನೋಡ್ಬೋದು. ಇದೇ ಕಂಡೀಷನ್ಸ್ ಭಾರತದ ಮಾರ್ಕೆಟ್ಗೂ ಕೂಡ ಅಪ್ಲೈ ಆಗ್ಬೋದಾ ನೋಡೋಣ ಕೊನೆಯಲ್ಲಿ. ನಂತರದಲ್ಲಿ ಹ್ಯಾಂಗ್ಸೆಂಗ್ ನೋಡಿ, ಹ್ಯಾಂಗ್ಸೆಂಗ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಂತರದಲ್ಲಿ ಕಾಸ್ಪಿ ಈಗ ಆಲ್ರೆಡಿ ಓಪನ್ ಆಗಿ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಓವರ್ ಆಲ್ ಡೇಟಾ ನಮಗೆ ನ್ಯೂಟ್ರಲ್ ಡೇಟಾ ಅಂತ ಕರಿಬೋದು. ನಂತರದಲ್ಲಿ ADRs, ಇನ್ಫೋಸಿಸ್ ADR ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ICICI ಬ್ಯಾಂಕ್ ADR ಪಾಸಿಟಿವ್, ವಿಪ್ರೋ ADR ಪಾಸಿಟಿವ್, HDFC ಬ್ಯಾಂಕ್ ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. 4 ಕಂಪನಿಗಳು ಪಾಸಿಟಿವ್ ಆಗಿರೋದು ನಮಗೆ ಮಾರ್ಕೆಟ್ಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಇವತ್ತಿನ ಡೇಟಾ ಏನಾಗ್ಬೋದು? ನಿಫ್ಟಿ 50 ಮತ್ತು ನಿಫ್ಟಿ ಆಗಸ್ಟ್ ಫ್ಯೂಚರ್ನ ಅಬ್ಸರ್ವ್ ಮಾಡಿ. ನಿಫ್ಟಿ ಆಗಸ್ಟ್ ಫ್ಯೂಚರ್ನ ನಿಫ್ಟಿ 50 ಮದರ್ ಇಂಡಿಸಸ್ ಕಂಪೇರ್ ಮಾಡೋದಾದ್ರೆ ನಿಫ್ಟಿ ಆಗಸ್ಟ್ ಫ್ಯೂಚರ್ 90 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಇರೋದು ಬುಲಿಶ್ನೆಸ್. ನಂತರದಲ್ಲಿ ಬ್ಯಾಂಕ್ ನಿಫ್ಟಿ ಆಗಸ್ಟ್ ಫ್ಯೂಚರ್ ನಿಫ್ಟಿ ಬ್ಯಾಂಕಿಗೆ ಕಂಪೇರ್ ಮಾಡೋದಾದ್ರೆ 130 ಪಾಯಿಂಟ್ಸ್ ಪಾಸಿಟಿವ್, ಅದು ಕೂಡ ಬುಲಿಶ್ನೆಸ್. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ 24,995 ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಅದು ನಿಫ್ಟಿ ಆಗಸ್ಟ್ ಫ್ಯೂಚರಿಗೆ ಕಂಪೇರ್ ಮಾಡೋದಾದರೆ ಗಿಫ್ಟ್ ನಿಫ್ಟಿ 10 ಪಾಯಿಂಟ್ಸ್ ನೆಗೆಟಿವ್ ಅಲ್ಲೇ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಡೇಟಾ ನಮಗೆ ಫ್ಲಾಟ್ ಓಪನ್ ಆಗುವ ಚಾನ್ಸಸ್ ಇದೆ ಅಂತ ಮಾರ್ಕೆಟ್ಗೆ ತೋರಿಸ್ತಾ ಇದೆ. ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಬ್ರೇಕ್ ಅವೇ ಗ್ಯಾಪ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇಲ್ಲಿ. ಹಾಗಾಗಿ ಮೊದಲನೇ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ. 25,022 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 25,062 ಇದು ನಮ್ಮ ಎರಡನೇ ರೆಸಿಸ್ಟೆನ್ಸ್ ಹಾಗೂ 25,246 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ನಂತರದಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ 24,852 ನಮ್ಮ ಮೊದಲನೇ ಸಪೋರ್ಟ್, 24,631 ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,596 ನಮ್ಮ ಮೂರನೇ ಸಪೋರ್ಟ್. ನಂತರದಲ್ಲಿ 24,535 ಇದು ನಮ್ಮ ನಾಲ್ಕನೇ ಸಪೋರ್ಟ್ ಝೋನ್ ಆಗುತ್ತೆ. ಇನ್ವೆಸ್ಟರ್ ಪಾಯಿಂಟ್ಸ್ ಆಫ್ ವ್ಯೂ ಏನಾಗ್ಬೋದು ಮಾರ್ಕೆಟ್ ಅಲ್ಲಿ ನೋಡೋಣ. ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಪ್ಲೀಸ್ ಅಬ್ಸರ್ವ್ ಮಾಡಿ. ನಿನ್ನೆ ಒಂದೇ ದಿವಸದಲ್ಲಿ ಮಾರ್ಕೆಟ್ 300 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿದ ತಕ್ಷಣನೇ ಮಾರ್ಕೆಟ್ ಓವರ್ ಸೋಲ್ಡ್ ಝೋನಲ್ಲಿ ಇದ್ದಿದ್ದ ಮಾರ್ಕೆಟ್ ಓವರ್ ಬಾಟ್ ಝೋನ್ಗೆ ಕನ್ವರ್ಟ್ ಆಗಿಬಿಟ್ಟಿದೆ. ಅಂದರೆ ಈ ತರ ಕನ್ಸಾಲಿಡೇಷನ್ ಪ್ಯಾಟರ್ನ್ ಝೋನಲ್ಲಿ ಇದ್ದಾಗ ಮಾರ್ಕೆಟ್ ಅಲ್ಲಿ ಕೇವಲ 300 ಪಾಯಿಂಟ್ಸ್ಗೆ ಮಾರ್ಕೆಟ್ ಓವರ್ ಸೋಲ್ಡ್ ಇಂದ ಓವರ್ ಬಾಟ್ ಝೋನಿಗೆ ಬರೋ ಚಾನ್ಸಸ್ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಾಗಾಗಿ 300 ಪಾಯಿಂಟ್ಸ್ ಇನ್ನೂ ಮಾರ್ಕೆಟ್ ಕೆಳಗೆ ಬಂದರೆ ನಮಗೆ ಇನ್ನೂ ಆಪರ್ಚುನಿಟಿ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಬೈ ಮಾಡೋದಕ್ಕೆ. ಅದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಇನ್ನು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂನ ಅಬ್ಸರ್ವ್ ಮಾಡಿ. ಮಾರ್ಕೆಟ್ ನಿನ್ನೆ ಸ್ಟ್ರಾಂಗ್ ಆಗಿ 300 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿ 25,000 ಲೆವೆಲ್ಸ್ ಇಂದ ರೆಸಿಸ್ಟೆನ್ಸ್ ಆಗಿ ವಾಪಸ್ ಬಂದಿರೋದನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇವತ್ತಿನ ಮಾರ್ಕೆಟ್ ಡೇಟಾನ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ ಲೆವೆಲ್ನ ಪಾಯಿಂಟ್ ಮಾಡ್ಕೊಳ್ಳಿ. WD ಗ್ಯಾನ್ ಲೆವೆಲ್ಸ್ ಮೊದಲನೇ WD ಗ್ಯಾನ್ ಲೆವೆಲ್ ಬಂದ್ಬಿಟ್ಟು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಬಂದ್ಬಿಟ್ಟು 24,830 ನಮ್ಮ ಮೊದಲನೇ ಸಪೋರ್ಟ್ ಮತ್ತು 24,730 ಈ WD ಗ್ಯಾನ್ ಲೆವೆಲ್ ಇದೆ ಅಲ್ವಾ, ಇದು ನಮಗೆ ಸ್ಟ್ರಾಂಗ್ ಝೋನ್ ಆಗುತ್ತೆ. ಈ ಝೋನ್ನ ಈ ವೀಕಲ್ಲಿ ಯಾವತ್ತೂ ಕೂಡ ಕ್ಯಾಂಡಲ್ಸ್ ಬ್ರೇಕ್ ಆದ್ರೂ ಕೂಡ ಕ್ಲೋಸ್ ಆಗಬಾರ್ದು. 24,730 ಲೆವೆಲ್ಸ್ ಕೆಳಗಡೆಗೆ ಯಾವತ್ತೂ ಮಾರ್ಕೆಟ್ ಕ್ಲೋಸ್ ಆಗಬಾರ್ದು ಈ ವಾರದಲ್ಲಿ. ಆಗಿಲ್ಲ ಅಂತ ಹೇಳಿದ್ರೆ ಯೂಶುವಲಿ ಪ್ರತಿ ವರ್ಷನೂ ಕೂಡ ಸೆಪ್ಟೆಂಬರ್ಸ್ ಬುಲ್ಲಿಶ್ ರ್ಯಾಲಿನೇ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಏನಾದರೂ ಮಾರ್ಕೆಟಲ್ಲಿ 24,730 ಈ ಲೆವೆಲ್ಸ್ನ ಏನಾದರೂ ವಿತ್ಸ್ಟ್ಯಾಂಡ್ ಮಾಡಿದ್ರೆ ಮಾರ್ಕೆಟಲ್ಲಿ ಗ್ಯಾರಂಟಿ ನೆಕ್ಸ್ಟ್ ಮಂತು ಒಂದು ಒಳ್ಳೆ ಬುಲ್ಲಿಶ್ ರ್ಯಾಲಿ ಬರೋ ಅಂಥದ್ದನ್ನ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇವತ್ತು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೈ ಆನ್ ಡಿಪ್ ಮಾರ್ಕೆಟ್ ಇರುತ್ತೆ. ಆದರೆ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ ದೆನ್ ಮಾರ್ಕೆಟ್ ಇನ್ನೂ ಕನ್ಸಾಲಿಡೇಷನ್ ಝೋನಿಗೆ ಹೋಗೋ ಚಾನ್ಸಸ್ ಇರುತ್ತೆ. 24,730 ಆಸ್ ಪರ್ WD ಗ್ಯಾನ್ ಲೆವೆಲ್ಸು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ನಮ್ಮ ಸೆಟಪ್ಸ್ನ ನಾವು ಟ್ರೇಡ್ ಮಾಡ್ತೀವಿ, ನಮ್ಮ ವ್ಯೂಸ್ನೆಲ್ಲ. ಆಲ್ ದ ಬೆಸ್ಟ್, ಟೇಕ್ ಕೇರ್.